ಇಷ್ಟೇ ನಂಗೆ ರಾಜಕೀಯ ಗೊತ್ತಿರುತ್ತೆ, ಹೆಚ್ಚು ನಮ್ಗೆ ಗೊತ್ತಿಲ್ಲ. ಈಗ ಬರೋಣ ಮತ್ತೆ ಅಗೇನ್ ನೀವು ಹೆಂಗರಳು ಅಂದ್ರಲ್ಲ ಹಂಗೆ ನಂಗೆ ಸಿನಿಮಾ ಕರಡು. ಕರೆಕ್ಟ್. ಈ ವರ್ಷ ಅಷ್ಟಕ್ಕಷ್ಟೇ ಅಂತ ನಾನು ಬೇರೆ ಹೇಳ್ಬಿಟ್ಟಿರಲ್ವಾ. ಬಟ್ ಪ್ರಮುಖರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೊದಲ ಅಚೀವ್ಮೆಂಟ್ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಒಂದು ಮಹತ್ವದ ವರ್ಷ 2026. ತಾವು ಏನು ಅಂದುಕೊಂಡಿದ್ದರೋ, ತಾವು ಏನು ನುಡಿದಿದ್ದರೋ ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಕರೆಕ್ಟ್. 2026 ಅವ್ರದ್ದು 2 ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಟಾಕ್ಸಿಕ್, ಇನ್ನೊಂದು ರಾಮಾಯಣ. ಕರೆಕ್ಟ್. ಮೊದಲು ಅವರ ಭವಿಷ್ಯದ ಬಗ್ಗೆ ನೀವು ಅವರ ಗ್ರಹಗತಿಗಳು ಅಥವಾ ಅವ್ರ ಸಂಖ್ಯಾಶಾಸ್ತ್ರ ಹೇಗಿದೆ ನೋಡಿ. ನಂಬರ್ 1 ಇದೆಯಲ್ಲ ಯಶ್, ಟೋಟಲ್ ಮಾಡಿದ್ರೆ ಎಕ್ಸ್ಪ್ರೆಷನ್ ನಂಬರ್ 1 ಬರುತ್ತೆ. ಮತ್ತು ಇವ್ರದ್ದು ಪರ್ಸ್ನಲ್ ಇಯರ್ ನಂಬರ್ ಅಂತ ಬಂದಾಗ 1 ಬರುತ್ತೆ. ಈ ವರ್ಷ 1 ಬರುತ್ತೆ. ಆದರೆ ಈ ವರ್ಷಕ್ಕೆ ಇವ್ರದ್ದು ಬರ್ತ್ ನಂಬರ್ ಇದೆಯಲ್ಲ, ನಂಬರ್ 8/1/1986 ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ. ನಂಬರ್ 8 ಇದೆಯಲ್ಲ, ಅದು ಈ ವರ್ಷದ 2026ಗೆ ಮ್ಯಾಚ್ ಆಗ್ತಾ ಇಲ್ಲ ನೋಡಿ. ಈಗ ಅವ್ರಿಗೆ KGF ಅಂತ ಸಿನಿಮಾ ತುಂಬ ದೊಡ್ಡ ಮಟ್ಟದಕ್ಕೆ ಸಕ್ಸಸ್ ಆಗಿಬಿಟ್ಟಿದೆ. ಅವರ ಲಾಸ್ಟ್ ಸಕ್ಸಸ್ ಜೊತೆಗೆ ಬಿಸ್ನೆಸ್ ಅಂತ ಬಂದರೆ ಆ ಬಿಸ್ನೆಸ್ ಎಲ್ಲ ಆಗ್ಬಿಡ್ಬೋದು. ಈ ವರ್ಷ ಅವ್ರ ಸಿನಿಮಾಗಳು ಬಿಸ್ನೆಸ್ ಅಂತ ಬಂದಾಗ ಆಗ್ಬಿಡುತ್ತೆ ಬಿಸ್ನೆಸ್ಸು. ಅದೇ ಸಿನಿಮಾ ಯಶ್ ಅಣ್ಣಂದು ತುಂಬ ವರ್ಷಗಳಾಗಿದೆ, ಒಂದು ಸರಿ ಹೋಗಿ ನೋಡ್ಬಿಡ್ಬೇಕು ಅಂತ ನೋಡುವಂಥ ನಿಟ್ಟಿನಲ್ಲಿ ಬಿಸ್ನೆಸ್ ಆಗ್ಬಿಡ್ಬೋದು ಅಥವಾ ಬಿಸ್ನೆಸ್ ಆಗುತ್ತೆ. ಆದರೆ ಪರ್ಸ್ನಲ್ ಆಗಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತಾ ಅಂತ ಬಂದರೆ ಈ ವರ್ಷ ಸ್ವಲ್ಪ ಕಷ್ಟ. ಎಕ್ಸಾಂಪಲ್, ಅವ್ರು ಕೊಟ್ಟಿರುವಂಥ ಡೇಟ್ ಮುಂದಕ್ಕೆ ಹೋಗ್ಬೋದು, ಅವ್ರು ಅಂದ್ಕೊಂಡಂಥ ಸಮಯದಲ್ಲಿ ಆ 2 ಸಿನಿಮಾಗಳು ಮುಗಿದೇ ಇರ್ಬೋದು, ಅವ್ರ ಎಕ್ಸ್ಪೆಕ್ಟೇಷನ್ ಥರ ಬಿಸ್ನೆಸ್ ಆಗದೆ ಇರ್ಬೋದು, ಅಥವಾ ಅವ್ರು ಏನು ಅಂದ್ಕೊಂಡಿದ್ರಲ್ಲ ಆ ಲೆವೆಲ್ ಸಕ್ಸಸ್ ಅವ್ರಿಗೆ ಆಗದೇ ಇರುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ 2026 ಯಶ್ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಮುಂಚಿತವಾಗಿ ತುಂಬ ಪ್ಲ್ಯಾನಿಂಗ್ ಮಾಡಿಕೊಂಡು ಅವರು ಬರಬೇಕಾದಂಥ ಸಾಧ್ಯತೆಗಳಿರ್ತದೆ. ಎಸ್, ಒಳ್ಳೇದಾಗಲಿ ಅನ್ನೋದೇ ಒಳ್ಳೇದಾಗಲಿ. ನಮ್ಮ ಕನ್ನಡದ ದೊಡ್ಡ ನಟ, ನಾವು ಕೂಡ ಸಿನಿಮಾ ನೋಡ್ತೀವಿ, ಅದರಿಂದ ಚೆನ್ನಾಗಾಗಲಿ ಅಂತ ನಾವು ಆರೈಕೆ ಮಾಡೋಣ. ಎಸ್, ಲವ್ಲಿ ಗುರುಗಳೇ.